ನನ್ನ ತಾಯಿ ತುಂಬ ನನಗೆ ನಮ್ಮ ತಾಯಿ ಇದ್ದರು. ಈ ಲಾಸ್ಟ್ ಇಯರ್ ನನ್ನ ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆ ತೀರ್ಕೊಂಬಿಟ್ರು ನಮ್ಮ ತಾಯಿ. ಅವರು ಇದ್ದಿದ್ರೆ ಭಾಳ ಖುಷಿ ಪಟ್ಟಿರೋರು ನನ್ನ ಸಿನಿಮಾ ರಿಲೀಸ್ ಆಗೋದು ನೋಡೋದಕ್ಕೆ. ಬಟ್ ಅವ್ರು ಇಷ್ಟಪಟ್ಟಿದ್ರು ನಮ್ಮ ತಾಯಿ ನಾನು ಸಿನಿಮಾ ನೋಡಬೇಕು ಅಂತ. ಅದು ಸಡನ್ನಾಗಿ ಅವರಿಗೆ ಹೆಲ್ತ್ ಇಶ್ಯೂ ಆಗಿ ಅವರು ತೀರ್ಕೊಂಬಿಟ್ರು ನಮ್ಮ ತಾಯಿ. ನಮ್ಮ ಫ್ಯಾಮಿಲಿ ನಾವು ಇವಾಗ ಸದ್ಯಕ್ಕೆ ನಾವು 4 ಜನ. ಬಟ್ ನನ್ನ ದೊಡ್ಡ ಫ್ಯಾಮಿಲಿ ನಂದು. ನಮ್ಮ ಸಿಸ್ಟರ್ಸು, ನಮ್ಮ ಬ್ರದರ್ಸು, ಇವರಿಲ್ಲದೆ ನಾನು ಇರೋದಿಲ್ಲ ಯಾವಾಗ್ಲೂ. ಯಾಕೆ ಒಟ್ಟಿಗೆ ನಾವು ಯಾವಾಗಲೂ ನಮ್ಮ ಫ್ಯಾಮಿಲಿ ನಮ್ಮ ಜೊತೆಗೆ ಇಂಪಾರ್ಟೆಂಟಾಗಿ ಮೇಡಮ್ ಇದನ್ನು ಮೆನ್ಷನ್ ಮಾಡ್ತಾಯಿದ್ದೀನಿ. ಸಂತು ಅಂತ ನನ್ನ ಅಕ್ಕನ ಮಗ. ಅವನು ಡ್ಯಾನ್ಸ್ ಮಾಸ್ಟರ್. ಅವನು ಜೊತೆಗೆ ನನ್ನ ಜೊತೆಗೆ ಬೆಳೆದಿದ್ದು, ಜೊತೆಗೆ ಇದ್ದಿದ್ದು. ಅವನು ಅಸ್ಟೆಂಟಾಗಿ ನನ್ನ ಜೊತೆಗೆ ಗೋವಿಂದನಮ್ಮ ಸಿನಿಮಾದಲ್ಲಿ ಫಸ್ಟ್ ಅಸ್ಟೆಂಟಾಗಿ ವರ್ಕ್ ಮಾಡಿದ್ದು ಅವನು. ಇವತ್ತು ನಾವೆಲ್ಲ ಇಲ್ಲಿ ಇದ್ದೀವಿ ಅಂದರೆ ಅವನು ಒಬ್ಬ ಕಾರಣನೇ ನಾವೆಲ್ಲ. ಯಾಕಂದರೆ ಅವ್ನು ನನ್ನ ಜೊತೆಗೆ ಅಷ್ಟು ಬೆನ್ನೆಲುಬಾಗಿ ನಿಂತು ಜೊತೆಗೆ ಇಲ್ಲಿವರೆಗೂ ಕೆಲಸ ಮಾಡ್ಕೊಂಬಂದಿದ್ದಾನೆ. ಅವನು ರಾಬರ್ಟ್ ಸಿನಿಮಾ, ಆಮೇಲೆ ದರ್ಶನ್ ಸರ್ ಸಿನಿಮಾ, ಎಲ್ಲ ಸಿನಿಮಾನ ಅವನೇ ಮಾಡ್ತಾ ಇದ್ದಿದ್ದೆಲ್ಲ. ಆಲ್ಮೋಸ್ಟ್ ಸಿನಿಮಾಗಳೆಲ್ಲ ಅವನೇ ಮಾಡೋದು. ಅವನ ಬಗ್ಗೆ ಸ್ವಲ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನ್ನ ಅಷ್ಟೇ ಶ್ರೀಧರ್ ಅಂತ ಇದ್ದಾನೆ. ಅವನು ಬಿಗಿನಿಂಗಿಂದ ಇವಾಗವರೆಗೂ ಇದ್ದಾನೆ. ನಮ್ಮ ಶ್ರೀಧರ್ ಅಂತ ಅವ್ರ ಹುಡುಗ ಅಸ್ಟೆಂಟ್. ಅವರೆಲ್ಲ ನೆಕ್ಸ್ಟು ಅವರೆಲ್ಲ ಮಾಸ್ಟರ್ ಆಗಬೇಕು. ಶ್ರೀಧರ್ ಹುಡುಗನೂ ಮಾಸ್ಟರ್ ಆಗಬೇಕು. ಅವನು ಆದರೆ ಒಳ್ಳೆಯದು. ಯಾಕಂದರೆ ತುಂಬ ವರ್ಷಗಳ ಜೊತೆಗೇ ಇದ್ದಾನೆ. ತುಂಬ ವರ್ಷಗಳು ಯಾರು ಇರೋದಿಲ್ಲ ಆ ಥರ. ಬಟ್ ಇದ್ದಿದ್ದು ಅದ್ರಲ್ಲಿ ನೋಡಿದ್ರೆ ಜಾಸ್ತಿ ಇದ್ದಿದ್ದು ಅಂದರೆ ನಾನು ಸಂತು ಅಂತ ಅಕ್ಕನ ಮಗ ಡ್ಯಾನ್ಸ್ ಮಾಸ್ಟ್ರು. ಅವ್ರಿಗೆ ಮಾಸ್ಟರ್ ಆಗಿದ್ದಾರೆ. ನೆಕ್ಸ್ಟ್ ಶ್ರೀಧರ್ ಅಂತ ಅವನು ತುಂಬ 10 ವರ್ಷ ತುಂಬ ವರ್ಷಗಳಾಗೋಯ್ತು ಮೇಡಮ್. ಅವನು 15 ವರ್ಷದ ಮೇಲೆ ಇದ್ದಾನೆ. ಅವನಿಗೆ ಮಾಸ್ಟರ್ ಆಗಬೇಕಂತ ನನ್ನ ಆಸೆ. ಅವನು ಇವತ್ತಿಗೂ ಹೇಳಿಲ್ಲ, ಈ ಟೀಮ್ ಮುಖಾಂತರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಅವ್ನಿಗೂ ಚಾನ್ಸ್ ಸಿಕ್ಕಿದ್ರೆ, ಒಂದು ಒಳ್ಳೆ ಸಿಕ್ಕರೆ ಹೋಗಿ ಮಾಡಲಿ ಅಂತ ಇದೆ. ಸಾಕಷ್ಟು ಇಂಡಸ್ಟ್ರಿ ಅಂತ ಬಂದಾಗ ಸಾಕಷ್ಟು ಕೊಡುಗೆನ ಕೊಟ್ಟಂತಹ ನೃತ್ಯ ಸಂಯೋಜಕ ನೀವು. ತುಂಬ ಹೆಮ್ಮೆ ಅಂತ ಅನಿಸ್ತು ನಿಮ್ಮ ಜೊತೆ ಮಾತಾಡಿ. ಹಲವಾರು ವಿಚಾರಗಳನ್ನ ಹಂಚ್ಕೊಂಡ್ರಿ ಸರ್. ಫೈನಲಿ ನಿಮ್ಮನ್ನು ಪ್ರೀತಿ ಕೊಟ್ಟು ಇಷ್ಟು ವರ್ಷಗಳ ಕಾಲ ನಿಮ್ಮನ್ನು ನಡೆಸ್ಕೊಂಡು ಬಂದಂಥ ಎಲ್ಲರಿಗೂ ಆ್ಯಂಡ್ ನಿಮ್ಮನ್ನು ಪ್ರೀತಿಸುವಂತಹ ನಿಮ್ಮ ಅಭಿಮಾನಿಗಳಾಗಿರ್ಬೋದು, ಎಲ್ರಿಗೂ ಕೂಡ ಸ್ನೇಹಿತರಾಗಿರ್ಬೋದು, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಫೈನಲಿ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅಂತ? ಮೇಡಮ್, ಸ್ನೇಹಿತರು ಅಷ್ಟೇ ಮೇಡಮ್, ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ಆ ಬಿಗಿನಿಂಗ್ ಸ್ಟೇಜಿಂದ ಇವತ್ತರೆಗೂ ಸ್ನೇಹಿತರೆಲ್ಲ ಹೆಲ್ಪ್ ಮಾಡಿದ್ದಾರೆ ಎಲ್ಲರೂ. ಆಮೇಲೆ ನನಗೆ ಪ್ರೋತ್ಸಾಹ ಮೇಡಮ್, ಅವತ್ತಿಂದ ಇವತ್ತರೆಗೂ ಎಲ್ಲರೂ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅಂದರೆ ಬಿಗಿನಿಂಗ್ ಸ್ಟೇಜಿಂದ ಹಿಡಿದು ನನ್ನ ಸ್ಕ್ರ್ಯಾಚ್ ಅಂತೀರ ಫಸ್ಟಿನಿಂದ ಇವತ್ತಿನವರೆಗೂ ನನಗೆ ಸ್ನೇಹಿತರಿಂದ ಹಿಡಿದು, ಫ್ಯಾಮಿಲಿಯಿಂದ ಹಿಡಿದು, ಆಮೇಲೆ ನನಗೆ ಈಗ ನೋಡಿದಾಗೆಲ್ಲ ನಮ್ಮನ್ನ ಈಗ ನೀವು ಡ್ಯಾನ್ಸ್ ಮಾಸ್ಟರ್ ಅಲ್ವಾ ಅಂತ ಕೇಳ್ತಾರೆ ಈಗ. ಅಂದರೆ ಆ ಮಟ್ಟಕ್ಕೆ ಅದು ಸ್ವಲ್ಪ ನಾವು ಬೆಳೆದಿದ್ದೀವಲ್ಲ ಅಂತ ಒಂದು ಖುಷಿ ಕೊಡುತ್ತೆ. ಈಗ ಮುಂದಿನ ಪೀಳಿಗೆಗೆ ಬರೋರು ಸ್ವಲ್ಪ ತಾಳ್ಮೆಯಿಂದ ಹಿಡಿದು, ಆಮೇಲೆ ತುಂಬ ಅಸಿಸ್ಟೆಂಟ್ಸ್ ಕೊರಿಯೋಗ್ರಾಫರ್ ಕೆಲಸ ಮಾಡಿಬೇಕು. ಅಂದರೆ ಡ್ಯಾನ್ಸರ್ಸ್ ಆಗಿ ಯಾರು ಒಬ್ಬ ಡ್ಯಾನ್ಸ್ ಮಾಸ್ಟರ್ ಆಗಬೇಕು ಅಂದ್ಕೊಂಡಿರೋರು ತುಂಬ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಕೆಲಸ ಮಾಡಿ ಒಂದು 5 ವರ್ಷ ಅನುಭವ ಆಗಲಿ. ಆದಾಗ ನಿಮ್ಮ ಫ್ಯೂಚರ್ ತುಂಬ ಚೆನ್ನಾಗಿ ಬ್ರೈಟ್ ಆಗಿರುತ್ತೆ ನಿಮಗೆ. ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.